ಇವತ್ ನಮ್ ಯಜಮಾನ್ರು ಸೊಂಟ ಮುರಿತು. ಇಬ್ರು ಡೈಲಿ ವಾಕಿಂಗ್ ಹೋಗ್ತೀವಿ. ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಒಬ್ರಿಗೊಬ್ರು ಟೈಮ್ ಕೊಡೋದು ತುಂಬಾನೇ ಕಮ್ಮಿ ಇರುತ್ತೆ. ವಾಕಿಂಗ್ ಹೋಗೋದ್ರಿಂದ ಬೆನಿಫಿಟ್ ಏನಂದ್ರೆ ಇಬ್ರು ಕೂಡ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬಹುದು. ಮತ್ ನಾವಿರೋ ಜಾಗದಲ್ಲಿ ನವಿಲ್ ಜಾಸ್ತಿ ಕಾಣುತ್ತೆ. ನಮ್ ಏರಿಯಾ ಫುಲ್ಲು ನವಿಲ್ಗಳೇ ಇದೆ. ಇವರು ರೆಗ್ಯುಲರ್ ಆಗಿ ವಾಕ್ ಮಾಡೋದು, ಡಂಬಲ್ಸ್ ಎತ್ತೋದು ಈ ತರ ವರ್ಕೌಟ್ ನೇ ಮಾಡ್ತಿರ್ತಾರೆ. ಅದಕ್ಕೆ ನಾನು ಸ್ಕೂಲ್ ಟೈಮ್ ನಲ್ಲಿ ವ್ಯಾಯಾಮ ಮಾಡಿಸ್ತಿದ್ರು ಗೊತ್ತಾ, ಶನಿವಾರದೊತ್ತು ವ್ಯಾಯಾಮ ಹೇಳ್ಕೊಡ್ತೀನಿ ಬನ್ನಿ ಅಂತ ಕರೆದೆ. ನೋಡಿ ಇವ್ರು ಸೊಂಟನೇ ತಿರುಗ್ತಿಲ್ಲ. ನಿಮ್ಗೇನಾದ್ರು ಸ್ಕೂಲ್ ಲೈಫ್ ನಲ್ಲಿ ವ್ಯಾಯಾಮ ಮಾಡಿಸ್ತಿದ್ರಲ್ಲ ಶನಿವಾರದೊತ್ತು, ಅದ್ ನೆನ್ಪಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ನಾನು ಡಯಟ್ ಮಾಡ್ತಿರೋದ್ರಿಂದ ಬೆಳಗಿನ ತಿಂಡಿಗೆ ನಾನು ಮಿಲೆಕ್ಸ್ ನೇ ತಿಂತಿದ್ದೀನಿ, ಬೇರೆ ಯಾವುದೇ ರೀತಿಯಾದ ತಿಂಡಿನ ತಿಂತಾ ಇಲ್ಲ. ಸೊ ಮಿಲೆಕ್ಸ್ ಮಾಡೋದು ತುಂಬಾನೇ ಸುಲಭ. ಒಂದ್ ಪಾತ್ರೆಗೆ ಹಾಲು ಅಥವಾ ನೀರ್ನ ಹಾಕೊಂಡು ಬಿಸಿ ಮಾಡ್ಕೋಬೇಕು. ಆಮೇಲೆ 2 ಸ್ಪೂನ್ ಮಿಲೆಕ್ಸ್ ಚೂರ್ಣಂನ ಹಾಕೊಂಡು ನೀಟಾಗಿ ಗಣ್ ಬರ್ದಿರೋ ತರ ಕದ್ರಕೋಬೇಕು. ನಾನಿಲ್ಲಿ ರುಚಿಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಿಲೆಕ್ಸ್ ಚೂರ್ಣಮಲ್ಲಿ ರಾಗಿ, ಜೋಳ, 9 ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಚಿಯಾ, ಮಕನ ಮುಂತಾದ ಸೀಡ್ಸ್ ಇದ್ರಲ್ಲಿದೆ. ಸೊ ವಿಟಮಿನ್, ಪ್ರೋಟೀನ್, ನ್ಯೂಟ್ರಿಷನ್ ಇದರಲ್ಲಿ ಸಿಗುತ್ತೆ. ಇದರಿಂದ ಗ್ಯಾಸ್ಟ್ರಿಕ್, ಸುಸ್ತು, ಬಾಡಿ ಪೈನ್ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಜೊತೆಗೆ weight lossಗೂ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ. ಸುಲಭವಾಗಿ ಜೀರ್ಣಕ್ರಿಯೆ ಕೂಡ ಆಗುತ್ತೆ. ನಿಮ್ಗೇನಾದ್ರೂ ಈ ಮಿಲೆಕ್ಸ್ ಚೂರ್ಣಂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ನ ಕೊಟ್ಟಿರ್ತೀನಿ, ಕಾಲ್ ಮಾಡು ಕೂಡ ಆರ್ಡರ್ ಮಾಡಬಹುದು. ಎಲ್ಲಾ ಪಾಠನು ನಾವೇ ತಪ್ಪು ಮಾಡಿ ತಿಳ್ಕೊತೀವಿ ಅನ್ನೋ ಅಷ್ಟು ಆಯಸ್ಸು ನಮ್ಗಿಲ್ಲ. ಕೆಲವೊಂದನ್ನ ಬೇರೆಯವರು ಮಾಡಿದ ತಪ್ಪುಗಳನ್ನು ನೋಡಿ ತಿಳಿದುಕೊಳ್ಬೇಕಾಗತ್ತೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿಯಾಗಿರಿ.